ನಾನು ನೋಡಿ ನಿಮ್ಮನ್ನು ಹೀಗೆ ನಿಲ್ಲಿಸ್ಕೊಂಡು ಮಾತಾಡಿಸ್ತಿದ್ದೀನಿ. ನೀವು ಜೈಲಿಂದ ಬೇಗ ಹೊರಗೆ ಬರಬೇಕು ಅಂತ ದೇವರಿಗೆ ನೈವೇದ್ಯಕ್ಕೆ ಪಾಯಸ ಮಾಡಿಟ್ಟಿದ್ದೆ. ಅದನ್ನ ಈಗಲೇ ತೊಗೊಂಬಂದ್ಬಿಡ್ತೀನಿ, ಇಲ್ಲೇ ಇರಿ. ಇದೇನು ಭಾವನವ? ಯಾರಿಗಿದು ಪಾಯಸ? ಏನಿಲ್ಲ ಭಾವ. ಭಾವನವ, ನಿಮ್ಮ ಪರಿಸ್ಥಿತಿ ನನಗೆ ಚೆನ್ನಾಗಿ ಅರ್ಥ ಆಯ್ತದೆ. ನೀವು ಓದಿರೋರು, ವಿದ್ಯಾವಂತೆ, ಬುದ್ಧಿವಂತೆ. ನಿಮಗೂ ಚೆಂದ ಗೊತ್ತು ಸಿದ್ದು ಯಾಕಲ್ಲವನೇ ಅಂತ. ಆದರೂ ನೀವು ಹೆಂಗೆಲ್ಲ ಆಡಿದ್ರೆ ಹೆಂಗವ? ಹೌದು ಬಾಬಾ, ಜೀವನದಲ್ಲಿ ಎಲ್ಲ ಕಷ್ಟಗಳನ್ನು ನೋಡಿಕೊಂಡು ಬೆಳೆದವಳು ನಾನು. ಆದರೆ ಈ ಪ್ರೀತಿ ಅನ್ನೋದು ವಾಸ್ತವನೇ ಮರೆಸ್ಬಿಡುತ್ತೆ. ಸಿದ್ದು ಅವ್ರ ಪ್ರೀತಿ ನನ್ನನ್ನು ಹಾಗೆ ಮಾಡಿಸ್ತಿದೆ. ಹ್ಞೂ ಕಣವ, ನಿಮ್ಮ ಪ್ರೀತಿ ನನಗೆ ಅರ್ಥ ಆಯ್ತದೆ. ಆದರೆ ಏನು ಮಾಡಿರಿ, ದೇವ್ರ ಕಣ್ಬಿಡೋ ಗಂಟ ಕಾಯಲೇಬೇಕು. ನೀವು ಪೂಜೆ ಮಾಡೋ ಆ ದೇವರು ನಿಮ್ಮ ಪೂಜೆನ ಮೆಚ್ಚಿ ಕಣ್ಬಿಟ್ಬಿಟ್ಟು ನಮ್ಮ ಸಿದ್ದುನ ಆಚೆ ಬರಂಗೆ ಮಾಡಿಬಿಟ್ರೆ ಅಷ್ಟೇ ಸಾಕನವ. ಹೌದು ಬಾಬಾ, ಆ ನಂಬಿಕೆನಲ್ಲೇ ನಾನು ಕಾಯ್ತಾ ಇದ್ದೀನಿ. ಭಾವನವ, ನೀವು ಹಿಂಗಿರ್ಬೇಡಿ. ಬನ್ನಿ, ನೀವು ಹಿಂಗಿದ್ರೆ ಮನ್ಸು ಹಾಳಾಯ್ತದೆ. ಎಲ್ಲರ ಜೊತೆ ಇರೋರಂತೆ ನಡ್ರಿ, ನಡಿಯವ. ಇಲ್ಲ ಬಾಬಾ, ನೀವು ಹೋಗಿ ನಾನೆಲ್ಲೇ ಇರ್ತೀನಿ, ಪರವಾಗಿಲ್ಲ. ಭಾವನವ, ಕಷ್ಟನ ಎದುರಿಸಿದ್ರೆ ಬದುಕು, ಕತ್ಲನ್ನ ಎದುರಿಸಿದ್ರೆ ಬೆಳಕು ಅಂತಾರೆ. ಎಲ್ಲ ಒಳ್ಳೇದಾಯ್ತದೆ ಕಣವ, ನೀವು ಹಿಂಗಿರ್ಬೇಡಿ.